ಹಲೋ ನಮಸ್ಕಾರ, ನೀವು ನೋಡ್ತೀರಾ ವಿಶ್ವನಾಥ್ ರಂಚಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫಾರ್ಮ್ ಮನೆಯಿಂದಲೂ ಸ್ಟಾರ್ಟ್ ಆಗತ್ತಿದ್ದು. ಹಂಗೆ ಇವತ್ತು ಫುಲ್ ಹೋದ ಕ್ರಿಕೆಟ್ ಗ್ರೌಂಡ್ನಾಗ ಅಂದ್ರೆ ಫುಲ್ ಸಪೋರ್ಟ್ ಸಿಕ್ಕಿದೆ. ಇವತ್ತು ಹೋಗ್ಬರ್ ಬರ್ರಿ ಕ್ರಿಕೆಟ್ ಗ್ರೌಂಡಿಗೆ. ಅದಕ್ಕೆ ಫುಲ್ ಚೊಕ್ ಹಾಕಿತ್ತು. ಹಂಗೆ ಅಪ್ಪಾಜಿಗೆ ಡಬ್ಬಿ ಕೊಡೋದು ಭಾಳ ಸೀನ್ ಅದಾವೆ. ಬರ್ರಿ ಫಟಾಫಟ್ ಆಟ ಆಡಿ ಡಬ್ಬಿ ಕೊಟ್ಟು ಬರೋ. 1 hour later. ಬಾಲ್ ತಂದ್ರ ಓಡ ಗುಪ್ತ ಹಾಕ್ಲಿ ಅಬೇ ವೈಡ್ ಓಕೆ ಗೈಸ್, ಫೈನಲಿ ರೆಡಿ ಅಂತೂ ಆಗಿದ್ದು. ಇನ್ನೊಂದು ಏನದ ಒಬ್ಬರಿಗೆ ಹೋಗಿ ಡಬ್ಬಿ ಕೊಟ್ಬರಕ್ಕೆ ಮತ್ತು ಖಾರ ಕೊಟ್ಬರೋಕೆ ಅದಂತೂ ತಪ್ಪಿದ್ದಲ್ಲ. ಏನು ಮಾಡಿದ್ರು ಅದಂತೂ ಮಾಡಬೇಕು. ಡೈಲಿ ರೊಟೀನ್ ಆಗ್ಬಿಟ್ಟಿದೆ. ಅದು ನಾಷ್ಟ ಮಾಡ್ತೀವಿಲ್ಲ ಊಟ ಮಾಡ್ತೀವಿಲ್ಲ ಗೊತ್ತಿಲ್ಲ, ಆದರೂ ಮಾಡಬೇಕಾ ಈಗ ಕಂಪಲ್ಸರಿ ಆಗ್ಬಿಟ್ಟಿದೆ. ಇನ್ನೂ ಈಗ ಟೈಮ್ 10 ಆಯ್ತು ಆಲ್ಮೋಸ್ಟ್. ಅಲ್ಲ ಬರೋದ್ರಾಗ 12 1 ಆಕೈತಿ. 12 1 ಆಗಲ್ಲ, ಆಲ್ಮೋಸ್ಟ್ ಅಲ್ಲ 10:30 ಆಯ್ತು. 10:30 11 ಗಂಟೆ ಆಕೈತಿ. ಇವತ್ತಂತೂ ಏನಾಗೈತಿ ರೀ ಫುಲ್ ಕಾಲು ಅನ್ಸೋ ನುಸಾತಿದ್ದಿ. ಫುಲ್ ರೆಸ್ಟ್ ಅಂದರೆ ರೆಸ್ಟ್ ಮಾಡ್ಬೇಕು. ಸ್ವಲ್ಪ ಅಂತ ರೆಸ್ಟ್ ಮಾಡ್ಬೇಕಂತ ಏನೋ ಇಟ್ಟಿರ್ತೀವಿ, ಇಂಥವು ಬಂದುಬಿಡ್ತಾವೆ. ಬರೀ ಇದಾಗಿತ್ತು ಲೈಫ್ನಾಗ. ಬರೀ ಫಟಾಫಟ್ ಹೋಗಿ ಕೊಟ್ಟು ಬರೋ. ಮನೇಲಿ ಗೊಬ್ಬರಿಗಂತೂ ರೀಚ್ ಆಗಿದ್ವಿ. ಇನ್ನೂ ಕೊಡೋದು ಐತೆ ಅಂತ ಫಟಾಫಟ್ ಕೊಟ್ಟು ಹೋಗಮ್ಮ. ಇನ್ನೊಂದು ಫುಲ್ ಇಲ್ಲಂತೂ ಆ ಕಡೆ ಎಲ್ಲ ಅನ್ಲೋಡಿಂಗ್ ಮಾಡತ್ತಾರೆ. ಇಲ್ಲಿ ಚೆಕ್ ಮಾಡಿರಿ. ಆ ಕಡೆ ಅಂತೂ ಅನ್ಲೋಡಿಂಗ್ ಮಾಡತ್ತೆ. ಇಲ್ಲೆಲ್ಲ ಗಾಡಿಯಿಂದ ಅಪ್ಪರದ ಗಾಡಿ ಐತಿ. ಹೋಗಿ ಕೊಟ್ಟಂತೂ ಬಂದೈತಿ. ಇನ್ನೊಂದು ಫುಲ್ ಟೈಮ್ 10:30 ಆಯ್ತು. ಈಗ ಅವರು ಲೋಡಿಂಗ್ ಆಗಿ ಮತ್ತೆ ಯಾವಾಗ ಬರ್ತಾರೆ, ಬೆಂಗಳೂರಿಗೆ ಲೋಡ್ ಆಗೈತಿ. ಸೀದಾ ಯಾವಾಗ ಬರ್ತಾರೆ ಅಂತ ಈಗ ಅವ್ರು ಚೆಕ್ ಮಾಡಿ. ಫುಲ್ ಕಾಲಾಗಿಲ್ಲ. ನಾವು ಚೆಕ್ ಫುಲ್ ಮತ್ತೀಗ ಎಷ್ಟೊತ್ತಿಗೆ ಬರ್ತದೆ ಲೋಡಿಂಗ್ ಆಗಿ 1-3 ಗಂಟೆಗೆ ಬಿಡ್ತೈತಿ. ಮತ್ತು ಅವರು ಬೆಂಗಳೂರು ಮುಟ್ಟೋದು ನಾಳೆ ಲೈಕ್ ಇವತ್ತು 3 ಗಂಟೆಗೆ ಬಿಟ್ರೆ ನಾಳೆ 3 ಗಂಟೆಗೆ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ 2-3 ಗಂಟೆ ಫುಲ್ ಅಂತ ಮಳೆ ಅಂದರು ಈಗಂತೂ ಸೊಕ್ಕ ಐತಿ ಬಿಡ್ರಿ. ಮಳೆ ಗಿಳಿ ಎಲ್ಲ ಫುಲ್ ಭಾಳ ಅಂದ್ರೆ ಭಾಳ ಐತಿ. ಭಾಳ ಈಗ ರಿಸ್ಕಿ ಕೆಲಸ ಐತಿ. ಸ್ವಲ್ಪ ತಪ್ಪಿದ್ರೆ ಹೇಳಕ್ಕೆ ಬರೋಂಗಿಲ್ಲ. ಇನ್ನೊಂದು ಥಂಡಿ ಒಂದು ಐತ್ರಿ. ಥಂಡಿ ಒಂದು ಭಾಳ ಐತಿ. ಮಳೆ ಒಂದು ಮಸ್ತ್ ಹತ್ತೈತಿ. ಈಗಂತೂ ನೋಡೋಕ್ಕಾಗಲ್ದು ಮಳೆ. ಅದು ಒಳಗೆ ಹೊಡಿತಾರೆ ಬಿಡ್ರಿ. ಒಳಗೆ ಚಲೋ ಏನಾಗಂಗಿಲ್ಲ. ಅದು 5 ಗಂಟೆಗೆ ಬಿಡ್ಬೇಕಲ್ಲ, 5 ಗಂಟೆಗೆ ಎಂಥ ಥಂಡಿ ಇರ್ತೈತಿ. ಈಗ ಥಂಡಿ ಹತ್ತದ ನನಗೆ. ಇನ್ನು 5 ಗಂಟೆಗೆ ಅಂತಂದ್ರು ಫುಲ್ ಥಂಡಿ ಇರ್ತೈತಿ. ನೋಡೋಣ ಇಂದು ಏನೇನು ಹಾಕ್ಯದ ಅಂಥೇಳಿ. ಹಂಗೆ ಈಗ ನಾಳೆ ಒಂದು ವರೂರಿಗೆ ಹೋಗಿ ಬರೋದೈತಿ. ವರೂರಿಗೆ ಹೋಗೋದು ಮತ್ತು ಇನ್ನೂ ಭಾಳ ಕೆಲಸ ಅದಾವೆ. ನೋಡೋಣ ನಾಳೆ ಒಂದು ಆಟ ಆಡೋದು ಗ್ರೌಂಡ್ನಾಗ
ಐತನ ಅನ್ನಿಸ್ತೈತೆ ನಂಗೆ. ಆಟೋ ಗ್ರೌಂಡ್ನಾಗ ಇತ್ತಂದ್ರೆ ಹೋಗಿ ನೋಡಮ್ಮ, ಅದನ್ನೊಂದು ಬ್ಲಾಗ್ ಕವರ್ ಮಾಡಮ್ಮ. ಹಂಗೆ ಈಗ ಟೈಮ್ ಅಂತೂ ಆಗೈತಿ, ಮನೆಗೆ ಹೋಗಮ್ಮ. ಅದಕ್ಕಿಂತ ಮುಂಚೆ ಗುಡಿಗೆ ಹೋಗಮ್ಮ. ಇಲ್ಲಿ ಮಟ್ಟ ಬಂದೀವಿ ಅಂತಂದ್ರೆ ಅದು ಪದ್ಧತಿ ಆಗ್ಬಿಟ್ಟಿದೆ. ಅದಂತೂ ಹೋಗಬೇಕು. ಯಾಕಂತಂದ್ರೆ ಹೋಗ್ಲಿಲ್ಲ ಅಂತ ನಡೆಯಂಗಿಲ್ಲ, ಹೋಗಬೇಕು. ಇಷ್ಟು ದಿವಸ ಅಮ್ಮಾರೆಲ್ಲ ಸಪೋರ್ಟ್ ಮಾಡೋರು, ಲೀಡರ್ ಆಗೀವಿ, ಇಂಥ ಜವಾಬ್ದಾರಿ ನಡೆಸ್ಕೊಂಡು ಹೋಗೋ ಶಕ್ತಿ ಕೊಟ್ಟಾರೆ, ಇಷ್ಟೆಲ್ಲ ಕೊಟ್ಟಾರೆ. ಅದನ್ನೆಲ್ಲ ನಡೆಸ್ಕೊಂಡು ಹೋಗೋಕೆ ಅವ್ರನ್ನಂತೂ ಭೇಟಿ ಆಗಬೇಕು. ಬಟ್ ಈಗ ಎಲ್ಲಿ ಸಿಕ್ಕೊಂಡು ಸೀದಾ ಗುಡಿ ಆಗ. A few moments later. ಓಕೆ ಗೈಸ್, ಮನೇಲಿ ಅಮ್ಮನ ಆಶೀರ್ವಾದ ತೊಗೊಂಡಮ್ಮ. ಅಮ್ಮನ ಆಶೀರ್ವಾದ ತೊಗೊಂಡು ಫುಲ್ ಆಲ್ರೆಡಿ ಕತ್ಲಾಗಿತ್ತು ಭಾಳ. ಮೊದಲೇ ಟೈಮ್ ಆಗೈತಿ ಆಲ್ಮೋಸ್ಟ್. ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಮುಕ್ಕೊಂಡಾರೆ. ನಾವು ಹೋಗಿ ಮನೆಗೆ ಮುಕ್ಕೋಬೇಕು. ಅದಕ್ಕೆ ಮೊದಲು ಅಮ್ಮನ ಆಶೀರ್ವಾದ ತೊಗೊಂಡು ಫಸ್ಟ್. A few moments later. ಗೈಸ್, ಮನೇಲಿ ಅಮ್ಮನ ಆಶೀರ್ವಾದ ಅಂತ ತೊಗೊಂಡು ಫುಲ್ ಅಮ್ಮ ಅಂತೂ ಲೀಡರ್ ಮಾಡಿದ್ಲ. ಈಗ ನಡೆಸ್ಕೊಂಡು ಹೋಗೋ ಶಕ್ತಿ ಕೊಟ್ಟರೆ ಸಾಕು ನಮಗೀಗ. ಫುಲ್ ಇವ್ರ ಜೀವನ ಮಸ್ತೈತೆ ನೋಡ್ರಿ. ಫುಲ್ ಆರಾಮ್ ಮಕ್ಕೊಂಬಿಡ, ಆಗಲ್ಲ ಅನ್ನಂಗಿಲ್ಲ. ರಾತ್ರಿ ಚೊಕ್ಕ ರಾತ್ರಿ ಆತ ಬೇಡ, ಮುಗೀತು ಚಿಂತೆ, ಮಕ್ಕೊಂಬಿಡೋದ. ಅವ್ರದ್ದು ಅವ್ರ ಲೈಫ್ನಾಗ ಇರ್ತಾವೆ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೆಲವೊಬ್ರು ಅನ್ನಿಸ್ತೈತಿ ನಮ್ಮ ಲೈಫ್ನ ಬೆಸ್ಟ್ ಅಂತೇಳಿ, ನಮ್ಮದು ವರ್ಸ್ಟ್ ಅನ್ನಿಸ್ತೈತಿ. ಆದರೆ ನಮ್ಮ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಕೆಲವೊಬ್ಬರಿಗೆ ಭಾಳ ಕಷ್ಟ ಆಗಿರ್ತದೆ. ಈಗ 3 ಊಟ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಎಲ್ಲ ಮನಿ ಆಗಿರ್ಬೋದು, ಎಲ್ಲ ಭಾಳ ಕಠಿಣ ಐತಿ ಈಗಿಂದ ಕಲಿಯುಗದಾಗ. ಯಾಕಂತಂದ್ರೆ ಈಗಿನ ಮನೆ ನಡೆಸೋದು ಅಂತಂದ್ರೆ ದೊಡ್ಡ ವಜ್ಜೆ ಆಗಿಬಿಡ್ತೈತಿ. ಈಗ ಸೇವಿಂಗ್ಸ್ ಗಳಿಸೋದಿರಲಿ ರೀ, ಸೇವಿಂಗ್ಸ್ ಮಾಡಿಸೋದು ದೂರ ಹೋಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಮನಿ ಇಂಥ ದೊಡ್ಡ ಹುಬ್ಳ್ಯಾಗ ಮನಿ ಹಿಡೋದು ಅಂತಂದ್ರೆ ದೊಡ್ಡ ಸಾಹಸ ಮಾಡೋಂಗೆ. ಅದೇ ಮಿಡಲ್ ಕ್ಲಾಸ್ ಮನೆಗೆ ಸಕ್ಸಸ್ ಮಾಡೋಂಗೆ. ಯಾಕಂದ್ರೆ ನಮ್ಮ ಕಡೆ ಸಕ್ಸಸ್ ಅಂತಂದ್ರೆ ಹಂಗೆ ಒಂದು ಮನಿ ಇರಬೇಕು, ಒಂದು ಗಾಡಿ ಇರಬೇಕು, ಒಂದು ಚಲೋ ನೌಕರಿ ಇರ್ಬೇಕು, ಅಂದ್ರೆ ಅಷ್ಟು ಮನುಷ್ಯ ಸಕ್ಸಸ್ ಆದಲ್ಲ. ಇಲ್ಲೈತೆ ನೋಡಿರಿ, ನೆಮ್ಮದಿ ಅನ್ನೋದು ಇಲ್ಲಿ ಸಿಗ್ತೈತಿ. ಎಲ್ಲಿದ್ರು ನೆಮ್ಮದಿ ಅನ್ನೋದು ಸಿಗ್ತೈತಿ. ಆದ್ರೆ ನಾವು ಹೆಂಗಿರ್ತೇವಿ, ನಮ್ಮಿರೋ ಎನ್ವಿರಾನ್ಮೆಂಟ್ ಹೆಂಗಿರ್ತೈತಿ ಅನ್ನೋದ್ರ ಮ್ಯಾಗೆ ಡಿಪೆಂಡ್ ಇರ್ತೈತಿ. ಪರಿಸ್ಥಿತಿ ಹೆಂಗೆ ಇರಲಿ, ಮನಸ್ಥಿತಿ ಚಲೋ ಇದ್ರೆ ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಅದಕ್ಕಂತಂದ್ರೆ ಲೈಕ್ ದುಡ್ಡಿದ್ರೂ ಶಾಂತಿ ಅಂತ ಇರೋಂಗಿಲ್ಲ. ದುಡ್ಡು ಒಂದು ಮಟ್ಟಿಗೆ ಚಲೋ, ಆಮೇಲೆ ದುಡ್ಡು ಬೇಸರ ಆಗ್ಬಿಡ್ತೈತಿ. ಯಾವುದೇ ಇರಲಿ, ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರೆ ಟೈಮ್ ನಮಗೆ ಬೋರ್ ಆಗ್ಬಿಡ್ತೈತಿ, ಅವ್ರಿಗೂ ಬೋರ್ ಆಗ್ಬಿಡ್ತೈತಿ. ಅದು ವಸ್ತುನಾಗಿರಲಿ, ಲೈಕ್ ಮನುಷ್ಯನಾಗಿರಲಿ. ಈಗಿನ ಲೈಫ್ನಾಗಂತೂ ಕಲಿಯುಗದಾಗಂತೂ ಫುಲ್ ನಡೆದ್ಬಿಟ್ಟೈತಿ. ಈಗ ಹೆಂಗಾರ ಅಲ್ಲಿ ಒಟ್ಟು ಲೈಫ್ ಲೀಡ್ ಮಾಡ್ಬೇಕಂದ್ರೆ ಒಂದು ಚಲೋ ನೌಕರಿ ಇರ್ಬೇಕು, ಒಂದು ಚಲೋ ಮನೆ ಇರ್ಬೇಕು, ಮತ್ತು ಆಸ್ತಿ ಇರ್ಬೇಕು, ಸಾಕು ಜೀವನ ನಡೀತೈತಿ. ಇಲ್ಲಿ ರಿಚ್ ಹುಬ್ಳ್ಯಾಗ ಹಿಂಗೆ ಐತ್ರಿ ಮೆಂಟಾಲಿಟಿ, ಮಿಡಲ್ ಕ್ಲಾಸ್ ಮಂದಿದೆ. ಹಳ್ಳ್ಯಾಗ ಏನು ರೀ ನಡೀತೈತೆ ಬಿಡ್ರಿ. ಅಲ್ಲಿ ಏನು ಯಾರು ಕೇಳೋರು ಇರೋಂಗಿಲ್ಲ. ಫುಲ್ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಇರ್ತಾರೆ. ಆದರೆ ಇಲ್ಲೇ ಹಂಗಿರಂಗಿಲ್ಲ. ಇಲ್ಲಂತೂ ನಾವು ಬೇರೆ ನೀವು ಬೇರೆ ಅನ್ನೋದು ಮನಸ್ಥಿತಿ ಇರ್ತೈತಿ. ಇಲ್ಲಂತೂ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನನೇ ಬೆಸ್ಟ್ ಅನ್ನಿಸ್ತೈತೆ ನಂಗೆ. ಇದನ್ನೆಲ್ಲ ನೋಡೋಕ್ಕಿಂತ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಅಲ್ಲ, ಹಂಗಾಗಿ ರೂಢ ಆಗ್ಬಿಟ್ಟೈತಿ ಇದೆಲ್ಲ. ಆದರೆ ಈಗಿಂದ ಪರಿಸ್ಥಿತಿಗೆ ಕಲಿಯುಗದಾಗ ಏನು ಮಾಡೋಕ್ಕೂ ಬರೋಂಗಿಲ್ಲ. ಹಿಂಗೈತಿ ಕಲಿಯುಗ. ನಮ್ಮ ಕೈಯಾಗಂತೂ ಏನಿಲ್ಲ, ಎಲ್ಲ ಅಮ್ಮನ ಕೈಯಾಗೈತಿ. ಅಮ್ಮನ ಆಶೀರ್ವಾದ ಇದ್ರೆ ಏನು ಬೇಕಾದ್ರೆ ಸಾಧಿಸ್ಬೋದು ಅನ್ನೋದು ನನ್ನ ನಂಬಿಕೆ. ಎದಕ್ಕಂತಂದ್ರೆ ತಂದೆ ತಾಯಿ ಸಪೋರ್ಟು ಮತ್ತು ದೇವರ ಕೈ ಇತ್ತಂದ್ರೆ ನಮ್ಮ ಮ್ಯಾಗ ಯಾರೂ ತಡೆಯಂಗಿಲ್ಲ. ನಮ್ಗೆ ಹಿತಶತ್ರುಗಳನ್ನು ತಡೆಯಂಗಿಲ್ಲ, ಯಾರೂ ತಡೆಯಂಗಿಲ್ಲ ಅನ್ನೋದು ನಂದು ಮೋಟಿವ್. ಬರೀ ಹಿಂಗೆ ಹೇಳ್ಕೊಂಡು ಕುಂತ್ರೆ ಮತ್ತು ನಾಳೆ ಬೆಳಗ್ಗೆ ಮಟ್ಟ ಇಲ್ಲೇ ಹಾಕಿದ್ದು ಕವಚನ ಹಾಕಿತ್ತು. ಇವತ್ತು ರಾತ್ರಿ ಬರೀ ಈಗ ಸಿಕ್ಕಂತ ಸೀದಾ ಈಗ ಮನೆ. ಇನ್ನೊಂದು ಹೇಳೋದು ಮರ್ತಿದ್ದೆ ನಿಮ್ಗೆ, ಗಬ್ಬೂರ್ ಲೈನಾಗ ಹಿಂಗೆ ಡಿಸ್ಕೋ ಲೈಟ್ ಹಚ್ಚಾರ. ಲೈಕ್ ಫುಲ್ ಸೆನ್ಸರ್ ಐತಿ, ಯಾರು ಹಚ್ಚಿ ಹೋದ್ರಷ್ಟು ಹತ್ತೈತಿ ಅನ್ನೋದು. ಇಲ್ಲ ಮಸ್ಕಿರ್ ಮಾಡತ್ತಿದ್ದಾರೆ. ಇವ ಲೈಟ ಮಳೆಗೆಲ್ಲ ಆಡ್ತಾ ಬಿಟ್ಟವ. ಇಲ್ಲಿ ರೋಡ್ ಸರಿ ಮಾಡ್ತಾರೆ, ಲೈಟ್ ಇರೋಂಗಿಲ್ಲ. ಲೈಟ್ ಸರಿ ಮಾಡಿದ್ರೆ ರೋಡ್ ಇರೋಂಗಿಲ್ಲ. ಇದಾಗ್ಬಿಟ್ಟಿದೆ ಇಲ್ಲಿ ನೋಡಿರಿ, ಫುಲ್ ಡಿಸ್ಕೋ ಲೈಟ್. ಇಲ್ಲಿ ಮಜಾ ಮಾಡೋಕಂದ್ರೆ ಸಾಂಗ್ ಒಂದಿನ ಆ ಕಡೆ ಚೆಕ್ ಮಾಡಿರಿ. ಅಲ್ಲಿ ಇಲ್ಲಿ ಲೈಕ್ ನೀನು ಏನೋ ಡಿಜೆ ತೊಗೊಂಬಂದ್ರೆ ಸಾಕು. ಲೈಟಿಂಗ್ ಅಂತೂ ಈಗ ಐತಿ, ಇದು ಚೆಕ್ ಮಾಡಿ. ಲೈಟಿಂಗ್ ಅಂತೂ ಈಗ ಪಕ್ಕ ಹೊಡ್ಯಾದೈತಿ, ಚೆಕ್ ಮಾಡಿ. ಲೈಟಿಂಗ್ ಅಂತೂ ಈಗ ಲೈಟಿಂಗ್ ಡಿಜೆ ಗಣಪತಿ ಹಬ್ಬ ಇನ್ನೂ ಲೇಟ್ ಐತಿ. ಆದ್ರೆ ಈಗ ಗಬ್ಬುನಾಗೆಲ್ಲ ಲೈಟಿಂಗೆಲ್ಲ ಫಿಕ್ಸ್ ಮಾಡಿಬಿಟ್ಟಾರ. ಫುಲ್ ಪಕ್ಕ ಹೊಳ್ಯಾಗತ್ತವ. ಏನು ಕಮ್ಮಿ ಇದೆ ಅಂದ್ರೆ ಸಾಂಗ್ ಅಷ್ಟೇ ಕಮ್ಮಿ ಇದೆ. ಅದು ಬಿಟ್ಟರೆ ಎಲ್ಲ ಐತಿ. ನಮ್ಮ ಕಡೆ ಅಂದರಿ ಇಲ್ಲಿ ಸರಿ ಮಾತ್ರ ಇಲ್ಲಿ ಸರಿ ಇರೋಂಗಿಲ್ಲ. ಇಲ್ಲಿ ಸರಿ ಮಾಡಿದ್ರೆ ಅಲ್ಲಿ ಸರಿ ಇರೋಂಗಿಲ್ಲ. ಎಲ್ಲ ಸರಿ ಇದ್ರೆ ನಾವೇ ಸರಿ ಇರೋಂಗಿಲ್ಲ. ಇದಂತೂ ರೂಢ ಆಗ್ಬಿಟ್ಟೈತೆ ನಮಗಂತೂ.
ಫುಲ್ ಮೊನ್ನೆ ಹಾಕ್ಸಾರ ಅನ್ನಿಸ್ತೈತೆ, ಫುಲ್ ಮಳೆಗೆಲ್ಲ ಹೊಡ್ತಾ ಬಿದ್ದುಬಿಟ್ಟಾವ ಇವಂತರೂ. ಫುಲ್ ಚೆಕ್ ಮಾಡಿರಿ. ಅಲ್ಲೇ ಅದಂತೂ ಹತ್ತವಲ್ಲ, ಇದು ಪಕ್ಕ ಅನ್ನತಾವ. ಅಲ್ಲಿ ಮುಂದಿನ ಒಂದು 4 ಹತ್ಯಾವ, ಅವಂತೂ ಬಂದಾಗ್ಬಿಟ್ಟವು. ಅಲ್ಲಿ ಅಂತೂ ಫುಲ್ ಇದೋ ಒಂದು ಪಕ್ಕ ಅನ್ನತೈತಿ. ಮುಂದೆ ಫುಲ್ ಡಿಸ್ಕೋ ಲೈಟ್ ಹಚ್ಚಾರ ನಮ್ಮ ಕಡೆ ಗಬ್ಬರ್ನಾಗ. ಬರ್ರಿ ಪಾರ್ಟಿ ಮಾಡೋವ, ಏನಂತಿಲ್ಲ, ಒಂದು DJ ತೊಗೊಂಬರ್ರಿ, ಮುಗೀತು. ನೀವು ಬಾಡಿ ಚಾರ್ಜ್ ಮಾಡ್ಕೊಂಬಿಡ್ರಿ. ಕುಣಿಯೋದು ಲೈಟಿಂಗ್ ಅಂತೂ ಕಮ್ಮಿ ಇಲ್ಲ, DJ ಅಷ್ಟು ಕಮ್ಮಿ ಐತಿ. DJ ನೀವು ತೊಗೊಂಬರ್ರಿ, ನಾವು ರೆಡಿ ಮಾಡ್ತೀವಲ್ಲ. ರೆಡಿನೇ ಐತಿ ಆಲ್ಮೋಸ್ಟ್ ಆಲ್. ಸ್ಟೇಜು ರೆಡಿ ಐತಿ, ಸಾಂಗ್ಸ್ ಒಂದು ನೀವು ತೊಗೊಂಬರ್ತೀರಿ, ಮುಗೀತು. ಮತ್ತು ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ರೆಡಿ ಐತಿ. ಬರ್ರಿ ಬಂದುಬಿಡ್ರಿ, ಪಾರ್ಟಿ ಮಾಡ್ಬಿಡೋಣ ಇವತ್ತು. ಅದೊಂದು ರೋಡ್ ಆತಂದ್ರೆ ಅದೊಂದು ಈಗ ರೋಡ್ ಆಗೋದ್ರಾಗ ಈ ಲೈಟ್ ಹೋಗ್ಯಾವ. ಆ ರೋಡ್ ಆತಂದ್ರೆ ಈಗ ಪಕ್ಕ ಅನ್ನೋದು ಈ ಲೈಟ್ ನಂಬರ್ ರೋಡ್ ಮಾಡಿಂದ ಆ ರೋಡ್ ಮಾಡಿಂದ್ರೆ ಲೈಟ್ ಆತಂಗಿಲ್ಲ. ಹಂಗಾರಿ ನಮ್ಮ ಕಡೆ ಒಂದು ಸರಿ ಮಾಡತ್ರ ಒಂದು ಸುದ್ದ ಆಗಂಗಿಲ್ಲ. ಈಗ ಇಲ್ಲಿ ರೋಡಿ ಮಾಡಿದ್ರೆ ಅಲ್ಲಿ ಲೈಟ್ ಪಕ್ಕ ಅನ್ನೋದವ, ಅಲ್ಲಿ ರೋಡ್ ಮಾಡಿದ್ರೆ ಮುಗೀತ, ಎಲ್ಲ ಕತ್ತಲಾಗ ಅಡ್ಡಾಡೋದು ಆಕೈತೆ. ನಾವು ಅದಕ್ಕೆ ಗಾಡಿ ಲೈಟ್ ಇರ್ತಾವೆ ಬೇಡ್ರಿ. ಆದರೂ ಏನು ಮಾಡೋದು, ಹೆಂಗಿರ್ತಾವೆ ನಮ್ಮ ಕಡೆ. ಇಂಡಿಯಾ ನಾಟ್ ಫಾರ್ ಬಿಗ್ನರ್ಸ್ ಇರ್ತದೆ ನಮ್ಮ ಕಡೆ. ಅಲ್ಲಿ ಇನ್ನೂ ದೂರ ಐತಿ ಗಣಪತಿ ಹಬ್ಬ ಅನ್ನೋಕ್ಕಿಂತ ಮುಂಚೆ ಈಗ ಕಣ್ಮುಚ್ಚಿ ಐತಿ. ಶ್ರಾವಣ ಐತಿ, ಶ್ರಾವಣ ಆಗಿಂದ ಆಲ್ಮೋಸ್ಟ್ ಆಲ್ ಬಂದೇ ಬಿಡ್ತೈತಿ. ಶ್ರಾವಣ ಅಮಾಸೆಯಿಂದ ಈ ಬುಧವಾರನ ಶ್ರಾವಣ ಸ್ಟಾರ್ಟ್ ಐತಿ, ಅದಾಗಿಂದ ಮುಗೀತಾ ಬಂದೇ ಬಿಡ್ತೈತಿ. ಬರೀ ಇದು ಇನ್ನೂ ಪಿಕ್ಚರ್ ಬಿ ಬಾಕಿ. ಗಣೇಶ ಚೌತಿ ಇನ್ನೂ ಲೈಕ್ 50 ದಿವ್ಸನ 43 ದಿವ್ಸನ ಅಷ್ಟೇ ಐತಿ. ಅದು ಮುಗೀತಂದ್ರೆ ಮುಗೀತಾ ಬರ್ತೈತಿ. ವಿಘ್ನೇಶ್ವರನ ಒಳಗೆ ತೊಗೊಂತೀವಿ. ಕಣ್ಮುಚ್ಚಿ ಕಂತಿದ್ರಾಗ ಇಲ್ಲ ಅರ್ಥ ಆಗ್ತಿರ್ತೈತೆ. ಹಿಂಗೆ ಲೈಫ್ ಹಿಂಗೆ ಹೊಂಟಿರ್ತೈತೆ ಅಂತೇಳಿ ಅರ್ಥ ಆಗ್ತಿರ್ತೈತಿ. ಅಷ್ಟ್ರೊಳಗೆ ಏನೋ ಬಂದುಬಿಡ್ತಾವೆ. ಇದು ಹಂಗಾಗ್ಬಿಟ್ಟೈತಿ ಈಗ ಲೈಟಿನ ಪರಿಸ್ಥಿತಿನೂ. ಬರೀ ಇದಂತೂ ಇದ್ದಿದ್ದ. ನಾವೀಗ ಏನು ಮಾಡೋವಂದ್ರೆ ಸದ್ಯಕ್ಕೆ ಫಟಾಫಟ ಮನೆಗೆ ಹೋಗಿ ಮಲ್ಕೊಳಮ್ಮ. ಇನ್ನೂ ಬ್ಲಾಗ್ ಎಡಿಟ್ ಮಾಡ್ಬೇಕು, ಭಾಳ ಕಷ್ಟ ಐತಿ ಇನ್ನೂ ಲೈಫ. ಇನ್ನೂ ಈಗ ಇಷ್ಟನ ಆದಿದ್ದು, ಮುಂದಂತರೂ ಎಷ್ಟು ಹೆಂಗೆ ಐತೋ ಏನಾಯ್ತು ದೇವ್ರಿಗೂ ಆಯ್ತು. ಬರ್ರಿ ಫಟಾಫಟ್ ಹೋಗು, ನಿಮ್ಗೆ ಸಿಗ್ತೀನಿ ಸೀದಾಗಿ ಮನ್ಯಾಗ. ಓಕೆ ಗೈಸ್, ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ. ನೋಡ್ರಿ ನಾ ಹೇಳ್ದಂಗೆ ಆತ 11:15 ಆತ. ನಾವು ಬಿಟ್ಟಿದ್ದು 10 ಗಂಟೆ ಅನ್ನಿಸ್ತೈತಿ. ಇನ್ನೊಂದು ಟೈಮ್ ಅಂತೂ ಭಾಳ ಆಗಿತ್ತು, ಆಲ್ಮೋಸ್ಟ್ ಆಲ್ ಆಗಕ್ಕೆ ಬಂತು 11:30 ಆಗಕ್ಕೆ ಬಂತು. 9:30 ಅನ್ನತ್ತೆ ನೋಡಿರಿ. ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ. ಈಗಂತೂ ಮೊದಲ ಫೈನಲ್ ಇಯರ್ಸ್ ಅದೀವಿ, ಹೆಂಗೆ ಕಣ್ಣು ತೆಗೆದ್ರಾಗ ಟೈಮ್ ಆಕೈತಿ. ಬರೀ ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್. ವಿರಹ ಬೇನೆ